ಹೇಳಿಕೆಳಿ ಶಾಮನೂರು ಶಿವಶಂಕರಪ್ಪನವರದ್ದು ಬಹಳ ದೊಡ್ಡ ಕುಟುಂಬ, ಜೊತೆಗೆ ಅಪಾರವಾದಂತಹ ಆತ್ಮೀಯರು ಗಣ್ಯರು ಇವರೆಲ್ಲ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಬಹಳ ತುರ್ತಾಗಿ ನಾಳೆನೇ ಆಗ್ಬಿಡುತ್ತೆ ಅನ್ನುವಂಥದ್ದು ಈ ಕ್ಷಣ ತನಕ ಬಹಳ ಡೌಟ್ಫುಲ್ ಇದೆ. ಮಂಗಳವಾರ ಶಾಮನೂರು ಶಿವಶಂಕರಪ್ಪನವರ ಅಂತ್ಯಕ್ರಿಯೆ ನಡೆಯುವಂಥ ಚಾನ್ಸಸ್ ಇದೆ. ಪತ್ನಿ ಪಾರ್ವತಮ್ಮ ಅವರು ಬಹಳ ಹಿಂದೆನೇ ಅವರು ದೈವಾಧೀನರಾಗಿದ್ದರು. ಸೊ ಪಾರ್ವತಮ್ಮ ಅವರ ಸಮಾಧಿಯ ಪಕ್ಕದಲ್ಲೇ ಇವರ ಅಂತ್ಯಕ್ರಿಯೆ ನಡೀಬೋದು. ದಾವಣಗೆರೆಯಲ್ಲಿನ ಕಲ್ಲೇಶ್ವರ ರೈಸ್ ಮಿಲ್ ಅಂತಂದರೆ ಇವರ ತಂದೆ ಹೆಸರೇ ಕಲ್ಲಪ್ಪ ಅಂತೇನೋ ಅವರ ಹೆಸರಿನಲ್ಲೇ ಇಟ್ಟಿರುವಂಥದ್ದು ಕಲ್ಲೇಶ್ವರ ರೈಸ್ ಮಿಲ್. ಸೊ ಆ ರೈಸ್ ಮಿಲ್ ಆವರಣದಲ್ಲಿ ಅಂತ್ಯಕ್ರಿಯೆ ನಡೀಬೋದಂಥ ಚಾನ್ಸಸ್ ಇದೆ. ಸೊ ವೀರಶೈವ ಮಹಾಸಭಾ ಅಂತಿಮ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆನೂ ಕೂಡ ಆಗ್ಬೋದು. ತಿರುಪತಿ ಪ್ರವಾಸವನ್ನು ಮೊಟಕುಗೊಳಿಸಿ ವಾಪಸ್ ಬರ್ತಾ ಇದ್ದಾರೆ ಅವರ ಪುತ್ರ ಎಸ್ ಮಲ್ಲಿಕಾರ್ಜುನ್ ಅವರು. ಸದ್ಯ ಅವರು ಹಾಲಿ ಸಚಿವರು ಕೂಡ ಎಸ್ ಮಲ್ಲಿಕಾರ್ಜುನ್ ಅವರು ತಿರುಪತಿಗೆ ಅಂತ ಹೋಗಿದ್ರಂತೆ. ಆ ಪ್ರವಾಸವನ್ನು ಮೊಟಕುಗೊಳಿಸಿ ಈಗ ಅರ್ಧಕ್ಕೆ ವಾಪಸ್ ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ನಾಳೆ ದಾವಣಗೆರೆ ವಿಶ್ವವಿದ್ಯಾಲಯಕ್ಕೆ ರಜೆ ಘೋಷಣೆ ಮಾಡಲಾಗಿದೆ. ದಾವಣಗೆರೆ ವಿವಿಯ ಎಲ್ಲ ಪರೀಕ್ಷೆಗಳು ಕೂಡ ಮುಂದೂಡಿಕೆಯಾಗಿದೆ. ವಿವಿ ಸ್ವಾಯತ್ತ ಸ್ನಾತಕೋತ್ತರ ಕೇಂದ್ರಗಳಿಗೂ ಕೂಡ ರಜೆಯನ್ನು ಕೊಡಲಾಗಿದೆ. ಸೊ TV9ಗೆ ವಿವಿಯ ಕುಲಪತಿ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿಗೆ ನಾಳೆ ದಾವಣಗೆರೆ ವಿವಿಗೆ ಸಂಬಂಧಪಟ್ಟ ಹಾಗಿನ ಪರೀಕ್ಷೆಗಳೇನಾದರೂ ಇದ್ರೆ ಅವೆಲ್ಲವೂ ಕೂಡ ಪೋಸ್ಟ್ಪೋನ್ ಆಗುತ್ತೆ. ವಿವಿ ರಜೆ ಘೋಷಣೆ ಆಗಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂಥ ಮಾಹಿತಿ. ನಮ್ಮ ಹಿರಿಯ ಶಾಸಕರು ಆದಂಥ ಶಾಮನೂರು ಶಿವಶಂಕರಪ್ಪನವರು ಕೊಡುಗೈ ದಾನಿಗಳು. ಅವರು ಶಾಸಕರಕ್ಕಿಂತ ಅವರ ಹೃದಯ ಶ್ರೀಮಂತಿಕೆ ಇತ್ತಲ್ಲ. ನಾನು ಅನೇಕ ನನ್ನ ಸ್ನೇಹಿತರ ಪೈಕಿ ಹಿರಿಯ ನಾಯಕರ ಪೈಕಿ ನಾನು ಯಾರನ್ನೂ ನೋಡಲಿಲ್ಲ. ಯಾವತ್ತೂ ಯಾರಿಗೂ ಒಂದು ಸಣ್ಣ ಕೆಡಕನ್ನು ಕೂಡ ಅವರು ಬಯಸಲಿಲ್ಲ. ಅಂಥ ಒಬ್ಬ ಹಿರಿಯ ಮುತ್ಸದ್ದಿ ನಾಯಕ. ನಾನು KPCC ಅಧ್ಯಕ್ಷ ಆದಮೇಲೆ ಇಡೀ ದೇಶದಲ್ಲಿ ಈ ಕೊರೋನಾ ಸಂಕಟದಲ್ಲಿ ಸುಮಾರು ಇಡೀ ದಾವಣಗೆರೆ ಜಿಲ್ಲೆಗೆ ಆ ಕೋವಿಡ್ ವ್ಯಾಕ್ಸಿನೇಷನ್ನ ಹಂಚೋಂಥ ಒಂದು ಸರ್ಕಾರ ಮಾಡೋಕ್ಕಾಗದೇ ಹೋದಂಥ ತೀರ್ಮಾನನ ಫಸ್ಟ್ ಅವ್ರು ಮಾಡಿದ್ರು. ಅದನ್ನು ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಪಕ್ಷಕ್ಕೆ ಒಂದು ಮಾನವೀಯತೆಗೆ ಒಂದು ದೊಡ್ಡ ಶಕ್ತಿ ಬಂದದ್ದನ್ನು ನಾನಿವತ್ತು ಸ್ಮರಿಸಲೇಬೇಕಾಗ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ, ಉದ್ಯಮದಲ್ಲಿ ಮತ್ತು ಅವರ ಆಡಳಿತದಲ್ಲಿ ಭಾಳ ಶುದ್ಧವಾದಂಥ ಆಡಳಿತ ಎಲ್ಲ ಕೂಡ ನಡೆಸಿದ್ದು. ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಬೆಳೆಸಿದಂಥ ಒಂದು ದೊಡ್ಡ ಸಾಮ್ರಾಜ್ಯ, ವಿಶೇಷವಾಗಿ ಮೆಡಿಕಲ್ ಎಜುಕೇಷನಲ್ಲಿ ಇವತ್ತು ಕೂಡ 2 ಮೆಡಿಕಲ್ ಕಾಲೇಜುಗಳನ್ನು ಮಾಡಿಸಿ ಸಾವಿರಾರು ಜನ ಡಾಕ್ಟ್ರುಗಳನ್ನ ಈ ರಾಜ್ಯಕ್ಕೆ ಮತ್ತು ಹೊರಗಡೆ ರಾಜ್ಯಕ್ಕೆ ಕೊಟ್ಟದ್ದನ್ನು ಇವತ್ತು ಒಂದು ದೊಡ್ಡ ಆಸ್ತಿಯಾಗಿ ಇವತ್ತು ಅವರೆಲ್ಲ ಉಳ್ಕೊಂಡಿದ್ದಾರೆ. ನಮ್ಮ ಕುಟುಂಬದವ್ರು ಕೂಡ ಅಲ್ಲಿ ವಿದ್ಯಾಭ್ಯಾಸ ಮಾಡಿಸ್ದೋ ನಾನು ನನ್ನ ಮನೆ ಕುಟುಂಬದ ಮಕ್ಕಳನ್ನ. ಸೊ ಹಂಗೆ ಒಂದು ದೊಡ್ಡ ಕೊಡುಗೈ ದಾನಿ, ಒಬ್ಬ ಹಿರಿಯ ನಾಯಕರು, ಸಂಸತ್ ಸದಸ್ಯರಾಗಿದ್ದರು, ನನ್ನ ಜೊತೆ ಶಾಸಕರಾಗಿದ್ದರು, ಮಂತ್ರಿ ಆಗಿದ್ದರು. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೇವೆ. ಅನೇಕ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಕಾಲವನ್ನು ಕಳೆದಿದ್ದೇವೆ. ಅನೇಕ ಯುವಕರನ್ನು ತಯಾರು ಮಾಡಿದ್ದಾರೆ. ಸೊ ಇವತ್ತು ನಾವು ಅವ್ರನ್ನ ಕಳ್ಕೊಂಡಿದ್ದೇವೆ. ನಾನು ನಾಳೆ ಬೆಳಗ್ಗೆ ಕೂಡಲೇ ನಾನು ರಾಹುಲ್ ಗಾಂಧಿ ಸಾಹೇಬ್ರಿಗೂ ವಿಚಾರನ ಮುಟ್ಟಿಸ್ದೆ. ಅವರು ಕೂಡ ತಕ್ಷಣ ಮಾತಾಡಿದ್ರು. ವೇಣುಗೋಪಾಲ್ ಸಾಹೇಬ್ರಿಗೆ ತಿಳಿಸ್ದೆ ಮತ್ತು ಉಜ್ವಲ ಸಾಹೇಬ್ರಿಗೆ ತಿಳಿಸ್ದೆ. ಅವರೆಲ್ಲ ಕೂಡ ಅವರ ಕುಟುಂಬದವ್ರ ಹತ್ರೆಲ್ಲ ಕೂಡ ಮಾತಾಡಿದ್ರು. ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಬೆಳಗ್ಗೆ ಎಲ್ಲ ಪಾರ್ಲಿಮೆಂಟ್ನ ಬಿಟ್ಟು
ಅವರು ಕೂಡ ಅವ್ರಿಗೆ ಗೌರವವನ್ನು ಸಲ್ಲಿಸುವಂಥ ಕೆಲಸಕ್ಕೆ ಅವರು ಕೂಡ ಬೆಂಗಳೂರಿಗೆ ಹೊರಡ್ತಾ ಇದ್ದಾರೆ. ನಾನು ಬೆಳಗ್ಗೆ ಹೊರಡ್ತಾ ಇದ್ದೀನಿ. ನಾನು ಫೈನಲ್ ಅವ್ರಿಗೆ ಅಂತಿಮ ನಮನ ಸಲ್ಲಿಸಬೇಕಾಗಿದೆ. ಪಕ್ಷದ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿ ಕೂಡ ಇದೆ. ಸೊ ನಾನು ಕೂಡಲೇ ಅಲ್ಲಿಗೆ ಹೊರಡುವಂಥ ಕೆಲಸ ನಾನು ಮಾಡ್ತೀನಿ. ನಮಗೆ ನೋವಾಗಿದೆ, ಮತ್ತು ಅದು ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾ ಇಲ್ಲ. 72ರಿಂದ ನಾವು ಸತತ ಮಿನಿಸ್ಟರ್ ಇರಲಿ ಬಿಡಲಿ, ನಾನು ಮಿನಿಸ್ಟರ್ ಇರಲಿ ಬರಲಿ, ಅವರು ಭಾಳಷ್ಟು ಆತ್ಮೀಯತೆಯಿಂದ ಮತ್ತು ನಮ್ಮ ಕುಟುಂಬದ ಜೊತೆ ಒಂದು ವಿಶೇಷವಾದಂಥ ಸಂಬಂಧ ಇದ್ದ ಕಾರಣ ನಮ್ಮ ಮಕ್ಕಳ ಜೊತೆಯಾಗಲಿ ನಮ್ಮ ಎಲ್ಲರ ಜೊತೆಯಲ್ಲಿ ಅವರು ಭಾಳ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತಾ ಇದ್ದರು. ಅದಕ್ಕೆ ನನ್ನ ತುಂಬ ಹೃದಯದ ಶ್ರದ್ಧಾಂಜಲಿಯನ್ನು ಅವರಿಗೆ ಅರ್ಪಿಸ್ತೇನೆ. ಮತ್ತು ಅವರ ಮಕ್ಕಳಿಗೆ, ಅವರ ಸೊಸೆಂದರಿಗೆ, ಅವರ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಕೂಡ ದೇವರು ಅವರಿಗೊಂದು ವಿಶೇಷ ಧೈರ್ಯ ಕೊಡಲಿ ಮತ್ತು ಶಕ್ತಿ ಕೊಡಲಿ. ಈ ದುಃಖವನ್ನು ಸಹಿಸ್ತಕ್ಕಂಥದ್ದು ಅವರಿಗೆ ಧೈರ್ಯ ಬರಲಿ ಅಂತೇಳಿ ನಾನು ಹಾರೈಸ್ತೇನೆ.